ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ಅನುರಾಧ. ತಾವಿರೋ ಸ್ಥಳ? ನಾವು ಗಾಂಧಿ ಬಜಾರ್. ಏನು ಮಾಡ್ತಿದ್ದೀರಿ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರೋಡಲ್ಲಿ ಇರೋದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರೋಡಲ್ಲಿ ಇದ್ದೀರಿ. ಏನು ಮಾಡ್ತಾ ಇದ್ದೀರಿ ಯಜಮಾನ್ರು? ನಮ್ಮ ಯಜಮಾನ್ರು ಇವಾಗ ನಾಲಾಯಿರ ಹೇಳ್ಕೊಡ್ತಾ ಇದ್ದಾರೆ ಎಲ್ರಿಗೂ. ನಾಲಾಯಿರ ದಿವ್ಯ ಬಂದ ಒಂದು ಸ್ವಲ್ಪ ಜನಕ್ಕೆ ಹೇಳ್ಕೊಡ್ತಾರೆ, ಒಂದು 10-12 ಜನಕ್ಕೆ ದಿನಾಲುವೆ. ಈಗ ನೀವು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದ ಸೊಸೆ ಮತ್ತು ಶ್ರೀ ಕೃಷ್ಣ ಬ್ರಹ್ಮರಥೋತ್ಸವಕ್ಕೆ ಬಂದಿದ್ದೀರಿ. ನಾಳೆ ನಮ್ಮದೇನೆ ಇದು ವಸಂತೋತ್ಸವ. ನಿಮ್ಮ ಮಗ್ಗೆಯಿಂದ ನಮ್ಮನ್ನು ವಿಡಿಯೋ ಮಾಡಲು ಸ್ವಾಗತಿಸಿದ್ದಾರೆ. ನೀವು ಈ ಸಮಯದಲ್ಲಿ ಸಿಕ್ಕಿದ್ದೀರಿ, ನಮಗೆ ಒಂದು ಆನಂದವಾಯಿತು. ಏಕೆಂದರೆ ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲನ್ನು ಪ್ರತಿ ದಿವಸ ನೋಡುತ್ತೇನೆ ಎಂದು ಹೇಳಿದ್ದೀರಿ. ಇಲ್ಲಿಯ ತನಕ ಯಾವ ಊರಿಂದ ನೋಡಿದ್ದೀರಿ? ನಾವು ಕಣಿಯಾರ್ ನೋಡಿದ್ದೀರಿ. ಉಲ್ಕಲ್ ನೋಡಿದ್ವಿ. ಅಖಂಡ ವಿಷ್ಣು ಸಹಸ್ರನಾಮ ನೋಡಿದ್ವಿ. ಓಕೆ. ಮತ್ತೆ ಇದು ನೋಡಿದ್ವಿ, ಹುಗ್ಗನೆ ನೋಡಿದ್ವಿ. ಮತ್ತೆ ಇದು ನೋಡಿದ್ವಿ, ಇಲ್ವಾಲ. ಅದು ನಮ್ಮ ತಾತನೂರೇನೆ, ಇಲ್ವಾಲ. ಅದನ್ನ ನೋಡಿದ್ವಿ. ಮತ್ತೆ ಇಷ್ಟೇ ನೋಡಕ್ ಆಗಿಲ್ಲ. ಬೈಲಹಳ್ಳಿ ನೋಡಿದ್ವಿ. ಬೈಲಹಳ್ಳಿಗೆ ಬಂದಿದ್ವಿ ನಾವು. ಒಟ್ಟು 5 ಕಡೆ ತೆಗೆದಿರ್ತಕ್ಕಂಥ ವಿಡಿಯೋವನ್ನ ನೀವು ನೋಡಿದಿರಿ. ನಿಮಗೆ ಆನಂದ ಆಯ್ತೆ? ತುಂಬಾ ಆನಂದ ಆಯ್ತು. ನಾವು ಆಯ್ತು. ಹೋಗಕ್ಕಾಗದೆ ಹೋದ್ರು ಕೆಲವೊಂದ್ ಸ್ಥಳಕ್ಕೆ. ನಮ್ಮ ತಾತ ಹುಟ್ಟಿದೂರು ಅದು ಕಡೆ, ಇದು ಇಲ್ವಲ್ಲ. ಯೂಟ್ಯೂಬ್ ಅಲ್ಲಿ ನೋಡಿ ತುಂಬಾ ಸಂತೋಷವಾಯ್ತು ನಮ್ಗೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಹಾ. ಮತ್ತೆ ನೀವು ಇಷ್ಟೆಲ್ಲ ನೋಡಿದಿರಲ್ಲ, ನಮ್ಮ ಪ್ರಿಯ ವೀಕ್ಷಕರಿಗೆ, ನಮ್ಮ ಯೂಟ್ಯೂಬ್ ನೋಡ್ತಾ ಇರ್ತಾರೆ ಎಲ್ಲ, ಅವರುಗಳಿಗೆ ಏನು ಹೇಳಬೇಕು ಅನ್ಸುತ್ತೆ ನಿಮಗೆ? ಎಲ್ಲರೂ ನೋಡಿ ಯೂಟ್ಯೂಬ್ನ. ಎಲ್ಲ ಪ್ರತಿ ಒಂದು ಇದರಲ್ಲೂ ಬರ್ತಾ ಇದೆ ನೋಡಿ. ಎಲ್ಲರೂ ತುಂಬ ಸಂತೋಷ ಆಗುತ್ತೆ. ನಾವು ಅಲ್ಲಿ ಹೋಗಿ ನಾವು ಇದು ಮಾಡದೆ ಹೋದ್ರು ನಾವು ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ನೋಡಬಹುದು ಅಂತ ಹೇಳ್ತೀನಿ. ಬಹಳ ಸಂತೋಷ ಆಯ್ತಮ್ಮ. ನೀವು 2 ಮಾತುಗಳನ್ನು ಹೇಳಿದ್ದಕ್ಕೆ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲಿಂದ ಅನಂತ ಧನ್ಯವಾದಗಳಮ್ಮ. ನಿಮಗೂ ಧನ್ಯವಾದಗಳು. ಓಕೆ. ಮಹಾಶೇರಿಗೆ ದೊಡ್ಡಮಗ್ಗೆಯ ರಾಮಸ್ವಾಮಿ ನಾನು ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೆಂದರೆ ಇವರು ನಮ್ಮ ಊರಿನವರೇ. ಶೇಷು ಇವರು ಕೊಳ್ಳೇಗಾಲದಲ್ಲಿ ತಮ್ಮ ಬೇಕರಿಯ ಉದ್ಯಮವನ್ನು ಪ್ರಾರಂಭಿಸಿ ಇವರು ಕೊಳ್ಳೇಗಾಲ ಶೇಷ ಎಂದೇ ಪ್ರಸಿದ್ಧಿಯಾಗಿದ್ದಾರೆ. ಇವರ ಮೊಮ್ಮಗಳು ನಮ್ಮ ದೇವಸ್ಥಾನದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಸನ್ನಿಧಾನದಲ್ಲಿ ಬಂದು ಭರತನಾಟ್ಯವನ್ನ ಮಾಡಿದ್ದಾರೆ. ಈ ಭರತನಾಟ್ಯದ ಕಾರ್ಯಕ್ರಮವನ್ನ ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಹಾಕಿದ್ದಾರೆ. ತಾವು ನೋಡಿ ಇವರ ಮೊಮ್ಮಕ್ಕಳಿಗೆ ಆಶೀರ್ವಾದ ಮಾಡಿ ಎಂದು ನಾವು ಕಳಕಳಿಯಾಗಿ ಪ್ರಾರ್ಥಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ರಾಮಸ್ವಾಮಿ ಅಯ್ಯಂಗಾರ್. ಅಯ್ಯಂಗಾರವರು ನಮ್ಮ ದೇವಸ್ಥಾನಕ್ಕೆ ಬೇಕಾದಷ್ಟು ಸಹಾಯವನ್ನು ಮಾಡಿದ್ದಾರೆ, ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಮಗದೊಮ್ಮೆ ನಾವು ಅನಂತ ವಂದನೆಗಳನ್ನ ಗೌರವಿತವಾಗಿ ಅರ್ಪಿಸ್ತಾ ಇದ್ದೀವಿ. Thank you.
ಗೌಡ